ರಾಜ್ಯದಲ್ಲಿ ಜೋರಾಗುತ್ತಾ ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಅಂತ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆಗೆ ಜಯ ಮೃತ್ಯುಂಜಯ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ವಿರುದ್ಧ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಪಂಚಮಸಾಲಿ ಸಮಾಜಕ್ಕೆ ಕ್ಷಮೆ ಕೇಳಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇತ್ತ ಸದನದಲ್ಲೂ ಕೂಡ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದೆ ಇದೇ ಲಾಠಿ ಚಾರ್ಜ್ನ ವಿಚಾರ. ಸದನದ ಒಳಗೂ ಹೊರಗೂ ಪ್ರತಿಭಟನೆ ಮಾಡೋದಕ್ಕೆ ಅಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾವೆ ವಿಪಕ್ಷಗಳು. ವಿಪಕ್ಷಗಳ ಸದ್ದಡಗಿಸೋದಕ್ಕೆ ಸರ್ಕಾರವು ಕೂಡ ಪ್ಲಾನ್ ಮಾಡಿಕೊಂಡಿರುವಂತೆ ಕಾಣಿಸ್ತಾ ಇದೆ. ಯಾವ ಅಸ್ತ್ರವನ್ನ ಬಳಸ್ತಾರೆ ಅಂತ ಕೌಂಟರ್ ಅಟ್ಯಾಕ್ ಆಗಿ ವಿಪಕ್ಷಗಳ ಹೋರಾಟಕ್ಕೆ ಕೌಂಟರ್ ಕೊಡುತ್ತಾ ಹಾಗಾದ್ರೆ ಕೈಪಡೆ ಅಂತ. ಈಗಾಗಲೇ ಕೆಲವೊಂದು ವಿಚಾರಗಳು ಬೆಳಗಾವಿಯ ಅಧಿವೇಶನದಲ್ಲಿ ಸದ್ದು ಮಾಡಬಹುದು. ಆ ವಿಚಾರಗಳನ್ನ ಇಟ್ಕೊಂಡು ವಿಪಕ್ಷಗಳು ಆಡಳಿತಾರೂಢ ಪಕ್ಷವನ್ನ ಪ್ರಶ್ನೆ ಮಾಡಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಅಧಿವೇಶನ ಶುರುವಾಗೋದಕ್ಕೂ ಮುಂಚೆ ಒಂದಷ್ಟು ಲೆಕ್ಕಾಚಾರಗಳಿತ್ತು. ಬಟ್ ಈಗ ಇದ್ದಕ್ಕಿದ್ದಂತೆ ಪಂಚಮಸಾಲಿ ಮೀಸಲಾತಿಯ ಹೋರಾಟ ಮತ್ತಷ್ಟು ಹೆಚ್ಚಾಗಿದೆ, ಕಿಚ್ಚು ಹೆಚ್ಚಾಗಿದೆ. ಹೀಗಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಇವತ್ತು ಅಧಿವೇಶನದಲ್ಲೂ ಕೂಡ ಆಡಳಿತಾರೂಢ ಪಕ್ಷವನ್ನ ವಿಪಕ್ಷಗಳು ಪ್ರಶ್ನೆ ಮಾಡಲಿದ್ದಾವೆ. ಈಗಾಗಲೇ ನಿನ್ನೆ ಲಾಠಿ ಚಾರ್ಜ್ ಕೂಡ ಆಗ್ಬಿಟ್ಟಿದೆ. ಜಯ ಮೃತ್ಯುಂಜಯ ಶ್ರೀಗಳಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಮಠಾಧೀಶರು ಇರ್ಬೋದು, ಅವರೆಲ್ಲರೂ ಕೂಡ ಪಂಚಮಸಾಲಿಗೆ ಸಮುದಾಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಜಯ ಮೃತ್ಯುಂಜಯ ಶ್ರೀಗಳು ಕೂಡ ಅದನ್ನೇ ಹೇಳ್ತಾ ಇದ್ರು, ನಮ್ಮ ವೋಟ್ಗಳು ನಿಮಗೆ ಬೇಕು, ನಿಮ್ಮನ್ನು ಗೆಲ್ಸೋದಕ್ಕೆ ನಾವು ಬೇಕು, ಬಟ್ ನಮಗೆ ಮೀಸಲಾತಿ ಮಾತ್ರ ನೀವು ಕೊಡಲ್ವಾ ಅಂತ. ಬಟ್ ಇಲ್ಲಿ ಮೀಸಲಾತಿ ಅಂತ ಬಂದಾಗ ಹೇಗೆ ಕೊಡ್ತಾರೆ, ಅದಕ್ಕೆ ಮಾರ್ಗ ಏನಿದೆ, ಕಾನೂನಾತ್ಮಕವಾಗಿ ಮಾರ್ಗ ಇದೆಯಾ, ಅದನ್ನು ಕೂಡ ನೋಡಬೇಕಿದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಒಪ್ಪುತ್ತಾ ಅದನ್ನು ನೋಡಬೇಕಿದೆ. ಯಾಕೆಂದರೆ ಈಗ ಟೋಟಲ್ ಮೀಸಲಾತಿ ನಮ್ಮ ಕರ್ನಾಟಕದಲ್ಲಿರೋದು 56%. ಅದು ಹಿಂದುಳಿದ ವರ್ಗ ಇರ್ಬೋದು, ಅದರಲ್ಲಿ ಮುಸ್ಲಿಂ ಇದೆ, ಜೊತೆಗೆ ಏನು ವಿಂಗಡಣೆ ಮಾಡಿದ್ದಾರೆ 3rd B 2A ಈ ರೀತಿಯಾಗಿ ಅದರಲ್ಲಿ. ಬಟ್ ಇಲ್ಲಿ 3rd B ಅಂತ ಬಂದಾಗ ವೀರಶೈವ ಲಿಂಗಾಯತ ಪಂಚಮಸಾಲಿಗೆ ಏನಿದೆ 5% ಮೀಸಲಾತಿ ಇದೆ. ಅವರು ಅದನ್ನು 15%ಗೆ ಏರಿಕೆ ಮಾಡಿ, ಇಲ್ಲಾಂದರೆ ನಮಗೆ 2A ಮೀಸಲಾತಿ ಕೊಡಿ ಅಂತ ಈಗ ಆಗ್ರಹಿಸ್ತಾ ಇರುವಂಥದ್ದು. ಬಟ್ ಕಾನೂನಾತ್ಮಕವಾಗಿ ಅದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಇಲ್ಲಿ. ಅಂದರೆ 56%ಗಿಂತ 50ಗಿಂತ ಮೀರಿ ಹೋಗಂಗಿಲ್ಲ. ಬಟ್ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ 56% ಮೀಸಲಾತಿ ಇದೆ. ಹಾಗಿದ್ರೂ ಕೂಡ ಇವರೀಗ ಆಗ್ರಹಿಸ್ತಾ ಇರೋ ಪ್ರಕಾರವಾಗಿ ಯಾತಕ್ಕಾಗಿ ಮೀಸಲಾತಿ? ಆರ್ಥಿಕವಾಗಿ ಹಿಂದುಳಿದಿದ್ರೆ, ರಾಜಕೀಯವಾಗಿ ಹಿಂದುಳಿದಿದ್ರೆ, ಸಾಮಾಜಿಕವಾಗಿ ಹಿಂದುಳಿದಿದ್ರೆ, ಅಥವಾ ನಾವು ಸಾಮಾಜಿಕ ನೆಲೆಗೆ ಬಂದೇ ಇಲ್ಲ ಅಂತಂದರೆ ಅಂಥವ್ರಿಗೆ ಮೀಸಲಾತಿಯನ್ನು ಕೊಟ್ಟು ಮೀಸಲಾತಿ ಮೂಲಕ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮೇಲೆತ್ತುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನೋಡಿ, ಪಂಚಮಸಾಲಿಯಲ್ಲಿ ಎಷ್ಟು ಜನ ನಿಜಕ್ಕೂ ಹಿಂದುಳಿದಿದ್ದಾರೆ, ಎಷ್ಟು ಜನರಿಗೆ ನಿಜಕ್ಕೂ ಕೂಡ ಆರ್ಥಿಕವಾಗಿ ಯಾವುದೇ ರೀತಿಯ ಬೆಂಬಲ ಇಲ್ಲ, ಅದು ಗೊತ್ತಾಗಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ಡೇಟಾ ಇಲ್ಲ ಪಂಚಮಸಾಲಿಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಹಿಂದುಳಿದಿದ್ದಾರೆ ಅಂತ. ಹಾಗಾಗಿ ಈಗ 5% ಮೀಸಲಾತಿ ಏನಿದೆ ಅದನ್ನು 15%ಗೆ ಏರಿಕೆ ಮಾಡೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ತಡೆಯೊಡ್ಡುತ್ತೆ. ಅಂದರೆ ಇಲ್ಲಿ ಕೋರ್ಟ್ ಪ್ರಕಾರವಾಗಿ ನೋಡೋದಾದರೆ, ಇಲ್ಲಿ ಸರ್ಕಾರ ಏನಾದರೂ ಇವ್ರಿಗೆ ಮೀಸಲಾತಿ ಕೊಡ್ತು ಅಂದರೆ ನೀವು ಅದಕ್ಕೆ ಬೇಕಾಗಿರುವಂಥ ಡೇಟಾ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೇಳುತ್ತೆ. ಕೊಡಲಿಲ್ಲ ಅಂತಂದರೆ ಅಲ್ಲಿ ಸ್ಟ್ರಕ್ ಡೌನ್ ಆಗುತ್ತೆ, ಇವ್ರು ಏನೇ ಆದೇಶವನ್ನು ತಂದರೂ ಕೂಡ. ಹಾಗಾಗಿ ಇಲ್ಲಿ BJP ಅಧಿಕಾರಕ್ಕೆ ಬರಲಿ, JDS ಬರಲಿ, ಕಾಂಗ್ರೆಸ್ ಬರಲಿ, ಯಾವ ಪಕ್ಷ ಬಂದರೂ ಕೂಡ ಕಾನೂನಾತ್ಮಕವಾಗಿ ಅದಕ್ಕೇನಾದರೂ ಮಾರ್ಗ ಇದೆಯಾ, ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆಯಾ, ಅದನ್ನು ನೋಡಬೇಕಾಗುತ್ತೆ. ಇಲ್ಲಿ ಪಂಚಮಸಾಲಿ ಅಂತ ಬಂದರೆ ಈ ಹಿಂದೆ ಪಂಚಮಸಾಲಿಯಲ್ಲಿ ಅನೇಕ ಸಮುದಾಯಗಳಿದ್ವು, ಉಪಜಾತಿಗಳಿದ್ವು. ಅವರೆಲ್ಲರೂ ಕೂಡ ಏನು ಮಾಡಿಕೊಂಡ್ರು ಅಂದರೆ ಈ ಪಂಚಮಸಾಲಿ ಬದಲು ಹಿಂದೂ ಗಾಣಿಗ, ಹಿಂದೂ ಸಾಧು, ಅದೇ ರೀತಿಯಾಗಿ ಹಿಂದೂ ಬೇರೆ ಬೇರೆ ಜಾತಿಗಳೇನಿದ್ದಾವೆ ಅದನ್ನು ಅವ್ರ ಜೊತೆಗೆ ಸೇರಿಸ್ಕೊಂಡು ಬಂದರು. ಆಗ 2Aಗೆ ಆಯಿತು. ಬಟ್ ಈಗ ಪಂಚಮಸಾಲಿ ಉಳ್ಕೊಂಡಿರೋದು 3rd B ಅಲ್ಲಿ. ಅದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗಾಗಲೇ ಪಂಚಮಸಾಲಿ ಹೋರಾಟ ಒಂದು ಕಡೆ ಸದನದ ಹೊರಗೂ ಒಳಗೂ ನಡೀತಾ ಇರುವಂಥದ್ದು. ಹೊರಗಡೆ ಯಾವ ರೀತಿ ಪ್ರತಿಭಟನೆ ಇದೆ ಅಂತ? ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಇವತ್ತು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ. ಈ ಸಂಬಂಧ ಇವತ್ತು ಸುವರ್ಣಸೌಧದ ಆವರಣದಲ್ಲಿರುವಂತಹ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ತನ್ನ ಹೋರಾಟವನ್ನು ದಾಖಲಿಸಿದೆ. ಸಿದ್ದರಾಮಯ್ಯನವರ ಸರ್ಕಾರ ಈ ಬಾರಿ ಪಂಚಮಸಾಲಿಗಳನ್ನು ತುಳಿಯುವಂಥ ಪ್ರಕ್ರಿಯೆಯನ್ನು ಮಾಡಿದೆ. ಹಿಂದುಳಿದ ಧರ್ಮವನ್ನು ಒಡೆಯುವಂತಹ ನೀತಿಯನ್ನು ಈ ಹಿಂದಿನಿಂದಲೂ ಅನುಸರಿಸಿಕೊಂಡು ಬರ್ತಿರುವಂತಹ ಕಾಂಗ್ರೆಸ್ ಈ ಬಾರಿಯೂ ಅದೇ ಪ್ರಕ್ರಿಯೆಯನ್ನು ಮಾಡಿದೆ. ಶಾಂತಿ ಮಾತನ್ನು ಹೇಳಿದ, ಎಲ್ಲರನ್ನ ಒಳಗೂಡಿ ಹೋಗುವಂತಹ ವಚನವನ್ನು ಬೋಧಿಸಿದಂತಹ ಬಸವಣ್ಣನವರ ಸಮುದಾಯದವರ ಮೇಲೆ ಹಲ್ಲೆಯನ್ನು ಮಾಡಿದೆ.
ಈ ಹಲ್ಲೆಯಿಂದಾಗಿ ಇಡೀ ಸಮುದಾಯ ಅವರ ವಿರುದ್ಧ ತಿರುಗಿ ಬೀಳುತ್ತೆ. ನಾವು ಅವರಿಗೆ ಬೆಂಬಲವನ್ನು ಕೊಡ್ತೇವೆ. ನ್ಯಾಯಯುತ ಹೋರಾಟಕ್ಕೆ ಮುಂದಾಗಿದ್ದವರ ವಿರುದ್ಧ ಲಾಠಿ ಚಾರ್ಜ್ ಮಾಡ್ತಿರುವಂತಹ ಕ್ರಮ ಸರಿಯಲ್ಲ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಹಾಗೆ ಮುಖ್ಯಮಂತ್ರಿಗಳು ಸಮುದಾಯ ಮತ್ತು ಹೋರಾಟಗಾರರ ಅವರಿಂದ ಬಹಿರಂಗ ಕ್ಷಮಾಪಣೆಯನ್ನು ಕೇಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದೆ. ಇದಿಷ್ಟು ಹೋರಾಟದ ಭಾಗವಾಗಿ ವಿಪಕ್ಷ ಬಿಜೆಪಿ ನೀಡಿರುವಂತಹ ಹೇಳಿಕೆ ಮತ್ತು ಹೋರಾಟದ ಸ್ವರೂಪ. ಇದನ್ನು ಹೊರತುಪಡಿಸಿದ ಹಾಗೆ ಇಡೀ ಸಮುದಾಯ ಈಗ ಮತ್ತೆ ಹೋರಾಟಕ್ಕಿಳಿಯುವಂತಹ ನಿರ್ಧಾರವನ್ನು ಮಾಡಿಕೊಂಡಿದೆ. ಮೊನ್ನೆ ನಡೆದಂತಹ ಘಟನೆಯಿಂದ ನೊಂದಿರುವಂತಹ ಹೋರಾಟಗಾರರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಮತ್ತೆ ಹೋರಾಟವನ್ನು ಬಿಗಿಗೊಳಿಸುವ ಯೋಚನೆಯನ್ನ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋರಾಟವನ್ನ ಆರಂಭಿಸುವಂತಹ ಸೂಚನೆಯನ್ನು ಕೂಡ ನೀಡಲಾಗಿದೆ. ನಿನ್ನೆ ಎಲ್ಲಿ ಹೋರಾಟ ನಡೆದಿತ್ತು, ಎಲ್ಲಿ ಲಾಠಿಚಾರ್ಜ್ ಆಗಿತ್ತು, ಅದೇ ಜಾಗದಲ್ಲಿ ಪ್ರತಿಭಟನೆ ಮಾಡುವ ನಿರ್ಧಾರವನ್ನು ಪ್ರಕಟಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಹೋರಾಟವನ್ನು ಆರಂಭಿಸುವಂತಹ ಸೂಚನೆಯನ್ನು ಕೂಡ ಸ್ವಾಮೀಜಿಗಳು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋರಾಟ ಆರಂಭವಾಗಿದೆ. ಸರ್ಕಾರ ಮೀಸಲಾತಿ ನೀಡುವ ವಿಚಾರದಲ್ಲಿ ಯಾವ ರೀತಿಯ ನಿರ್ಧಾರವನ್ನು ಹೊಂದಿಕೊಂಡಿದೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಅನ್ನುವಂತಹ ಆಗ್ರಹವನ್ನು ಹೋರಾಟಗಾರರು ಹಾಗೆ ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಮಾಡಿದೆ. ಇವತ್ತು ಸದನದಲ್ಲಿ ಮುಖ್ಯಮಂತ್ರಿಗಳು ಇದನ್ನು ಸ್ಪಷ್ಟವಾಗಿ ಹೇಳಬೇಕು, ಸದನಕ್ಕೆ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಉಳಿದಂತೆ ಹೋರಾಟಗಾರರು ಕೂಡ ಸರ್ಕಾರದ ನಿರ್ಧಾರ ಏನು ಅನ್ನೋದನ್ನು ನೇರವಾಗಿ ತಿಳಿಸಲೇಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿತಾ ಇರ್ತದೆ. ಒಂದು ವೇಳೆ ಸರ್ಕಾರ ಇದನ್ನು ಹತ್ತಿಕ್ಕೋ ಪ್ರಯತ್ನವನ್ನ ಮಾಡಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಸಮುದಾಯದ ಮುಖಂಡರು ಹಾಗೆ ಸಮುದಾಯವನ್ನು ಪ್ರತಿನಿಧಿಸುತ್ತಿರುವಂತಹ ಶಾಸಕರುಗಳು ಕೂಡ ಹೇಳ್ಕೊಂಡಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.